ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಅನ್ನ ಗುಣಪಡಿಸಬಹುದು. ಇನ್ಸುಲಿನ್ ನಿಂದ ನಾವು ಹೊರತಂದು ಆಯುರ್ವೇದಿಕ್ ಔಷಧಿಗಳ ಮೂಲಕ ಅದನ್ನ ನಾವು ಮೇಂಟೈನ್ ಮಾಡಬಹುದು. ಆಯುರ್ವೇದ ಔಷಧಿಗಳು ಬೇಕಾಗಿಲ್ಲ, ಇನ್ಸುಲಿನ್ ಬೇಕಾಗಿಲ್ಲ. ಆಹಾರ ಪದ್ಧತಿಯ ಮೂಲಕ, ಯೋಗ ಪದ್ಧತಿ ಮೂಲಕನೇ ಟೈಪ್ 1 ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡಿಕೊಳ್ಳಬಹುದು. ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ಫ್ಯಾಕ್ಟರಿ ಇದ್ದಂಗೆ, ಅಲ್ಲಿ ಬೀಟಾ ಸೆಲ್ಸ್ ವರ್ಕರ್ ಇದ್ದಂಗೆ, ಅಲ್ಲಿ ಉತ್ಪಾದನೆ ಆಗ್ತಕ್ಕಂತ ಉತ್ಪತ್ತಿಯೇ ಇನ್ಸುಲಿನ್. ನಾವು ಕೃತಕವಾಗಿ ಹೊರಗಿಂದ ಆ ಒಂದು ಇನ್ಸುಲಿನ್ ಅನ್ನ ಕೊಟ್ಟಾಗ ಆ ಇಮ್ಯುನಿಟಿಗೆ ಇನ್ನಷ್ಟು ಹೆಚ್ಚಿಡಿತಾ ಹೋಗ್ತದೆ. ಸುಮಾರು ನೂರಾರು ರೋಗಗಳು ಸೈಡ್ ಎಫೆಕ್ಟ್ ಇಂದ ಬರ್ತವೆ. ಕಿಡ್ನಿ ಫೇಲ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು. ಎದಕ್ಕಂದ್ರೆ ಇದಕ್ಕೇನೆ ಈ ಕಪಾಲಭಾತಿ ಅಂದ್ರೆ ಅಪಾನ ಮುದ್ರೆಯಲ್ಲಿ ಮಾಡೋದ್ರಿಂದ ಡಯಾಬಿಟಿಸ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗುತ್ತೆ. ಇದನ್ನ ಫಾಲೋ ಮಾಡಿದ್ದೆ ಆದಲ್ಲಿ ನಿಮ್ ಡಯಾಬಿಟಿಸ್ ರಿವರ್ಸ್ ಆಗೋದು ಶತಸಿದ್ಧ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮೂರ್ಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಯನ್ನ ನಿವಾರಣೆ ಮಾಡಿಕೊಳ್ಳುವ ಮನೆಮದ್ದುಗಳು, ಆಹಾರ ಪದ್ಧತಿ ಹಾಗೂ ಪ್ರಾಣಾಯಾಮ ಸಂಪೂರ್ಣವಾಗಿರ್ತಕ್ಕಂಥ ಈ ಒಂದು ಪ್ಯಾಕೇಜ್ ಅನ್ನ ನೋಡೋಣ. ಸಕ್ಕರೆ ಕಾಯಿಲೆ 2 ವಿಭಾಗದಲ್ಲಿ ವಿಂಗಡಣೆ ಮಾಡಲಾಗ್ತದೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನೂರಾರು ರೀತಿಯಲ್ಲಿ ಸಕ್ಕರೆ ಕಾಯಿಲೆನ ವಿಭಾಗ ಮಾಡ್ತಾರೆ. ಆದರೆ ಇತ್ತೀಚಿನ ಆಧುನಿಕ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಪ್ರಮುಖ 2 ಪ್ರಕಾರಗಳಾಗಿ ಈ ಸಕ್ಕರೆ ಕಾಯಿಲೆನ ವಿಭಾಗ ಮಾಡ್ತಾರೆ. ಮೊದಲನೇದು ಟೈಪ್ 1 ಡಯಾಬಿಟಿಸ್, ಎರಡನೇದು ಟೈಪ್ 2 ಡಯಾಬಿಟಿಸ್. ಈ ಟೈಪ್ 1 ಡಯಾಬಿಟಿಸ್ ಅಂತಕ್ಕಂಥದ್ದು ಇದು ಬಂದ್ರೆ ಗುಣ ಆಗೋದಿಲ್ಲ ಅಂತ ಹೇಳಿ ಆಧುನಿಕ ವೈಜ್ಞಾನಿಕ ಪದ್ಧತಿಯಲ್ಲಿ ಈಗಾಗಲೇ ನಿಖರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇರೋದನ್ನು ನಾವು ಕಾಣಬಹುದು. ಟೈಪ್ 2 ಡಯಾಬಿಟಿಸ್ ಅದು ಕೂಡ ಮ್ಯಾನೇಜ್ ಮಾಡ್ಬೋದು, ಅದನ್ನು ಕೂಡ ಲೈಫ್ ಟೈಮ್ ಮೆಡಿಸಿನ್ ತಗೊಳ್ಳೇಬೇಕಾಗತ್ತೆ, ಅದು ಕೂಡ ಗುಣ ಆಗೋದಿಲ್ಲ ಅಂತ ಹೇಳ್ತಾರೆ. ಟೈಪ್ 1 ಡಯಾಬಿಟಿಸ್ಗೆ ಇನ್ಸುಲಿನ್ ಚುಚ್ತಾರೆ, ಟೈಪ್ 2 ಡಯಾಬಿಟಿಸ್ಗೆ ಔಷಧಿ ಮಾತ್ರೆಗಳನ್ನು ಅಲ್ಲಿ ಕೊಡಲಾಗ್ತದೆ. ಆದರೆ ನಾವು ನಮ್ಮ ಅನುಭವದಲ್ಲಿ ಸುಮಾರು 12ರಿಂದ 15 ವರ್ಷದ ಅನುಭವ, ಈ ಅನುಭವದಲ್ಲಿ ನಾವು ಕಂಡುಕೊಂಡಿರುವ ಸತ್ಯ ಏನು ಅಂತ ಹೇಳಿದ್ರೆ, ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಅನ್ನ ಗುಣಪಡಿಸಬಹುದು. ಟೈಪ್ 2 ಡಯಾಬಿಟಿಸ್ ಅನ್ನು ಈಸಿಯಾಗಿ ಗುಣಪಡಿಸಬಹುದು. ಟೈಪ್ 1 ಡಯಾಬಿಟಿಸ್ ಅನ್ನು ಕೂಡ 100ಕ್ಕೆ 80 ಜನರಲ್ಲಿ ನಾವು ರಿವರ್ಸ್ ಮಾಡಬಹುದು. ಇನ್ನ 20% ಜನರನ್ನ ಇನ್ಸುಲಿನ್ ನಿಂದ ನಾವು ಹೊರತಂದು ಆಯುರ್ವೇದಿಕ್ ಔಷಧಿಗಳ ಮೂಲಕ ಅದನ್ನ ನಾವು ಮೇಂಟೈನ್ ಮಾಡಬಹುದು. ಪ್ರತಿಶತ 80 ಜನರಿಗೆ ಆಯುರ್ವೇದ ಔಷಧಿಗಳು ಬೇಕಾಗಿಲ್ಲ, ಇನ್ಸುಲಿನ್ ಬೇಕಾಗಿಲ್ಲ. ಸಂಪೂರ್ಣವಾಗಿ ಡಯಾಬಿಟಿಸ್ ಅನ್ನ ಆಹಾರ ಪದ್ಧತಿಯ ಮೂಲಕ, ಯೋಗ ಪದ್ಧತಿ ಮೂಲಕನೇ ಟೈಪ್ 1 ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡಿಕೊಳ್ಳಬಹುದು. ಹಾಗಿದ್ರೆ ಯಾವ ಸೈನ್ಸ್ ಇದನ್ನು ರಿವರ್ಸ್ ಮಾಡಲಿಕ್ಕೆ, ಅದಕ್ಕೆ ಏನು ಎವಿಡೆನ್ಸು ಅನ್ನೋದು ಎಲ್ಲರ ಮನಸ್ಸಲ್ಲಿ ಬರ್ತದೆ. ಯಾಕೆಂದ್ರೆ ಎವಿಡೆನ್ಸ್ ಇಲ್ಲದೆ ಮಾತಾಡೋದು ಇತ್ತೀಚಿನ ದಿನಗಳಲ್ಲಿ ಯಾರು ನಂಬೋದಿಲ್ಲ. ಅದಕ್ಕೆ ವಿತ್ ಎವಿಡೆನ್ಸ್, ವಿತ್ ಪ್ರೂಫ್, ಕೆಲವೊಂದಿಷ್ಟು ನಿದರ್ಶನಗಳ ಜೊತೆಗೆ ಈ ಟೈಪ್ 1 ಟೈಪ್ 2 ಡಯಾಬಿಟಿಸ್ ಅನ್ನ ಹೇಗೆ ರಿವರ್ಸ್ ಮಾಡಿಕೊಳ್ಳಬಹುದು ಅನ್ನೋದನ್ನ ನಾವು ಇವತ್ತು ತಿಳಿಸ್ಕೊಡ್ತೇವೆ. ಮುಖ್ಯವಾಗಿ ಟೈಪ್ 1 ಡಯಾಬಿಟಿಸ್ ಇಟ್ಸ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಇದರ ರೋಗಶಾಸ್ತ್ರವನ್ನು ಮೊದಲು ಸ್ಪಷ್ಟ ತಿಳ್ಕೊಂಡ್ಬಿಡೋಣ. ಟೈಪ್ 1 ಡಯಾಬಿಟಿಸ್ ಇಟ್ ಇಸ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ, ನಮ್ಮ ಇಮ್ಯುನಿಟಿ ನಮ್ಮ ಜೀವಕೋಶಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ಬೀಟಾ ಜೀವಕೋಶಗಳ ಮೇಲೆ, ಅಂದ್ರೆ ಬೀಟಾ ಸೆಲ್ಸ್ ಅಂತ ಇರ್ತವೆ. ಪ್ಯಾಂಕ್ರಿಯಾಸ್ ಅನ್ನೋದು ಒಂದು ಫ್ಯಾಕ್ಟರಿ ಇದ್ದಂಗೆ, ಅಲ್ಲಿ ಬೀಟಾ ಸೆಲ್ಸ್ ವರ್ಕರ್ ಇದ್ದಂಗೆ, ಅಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಉತ್ಪತ್ತಿಯೇ ಪ್ರೊಡಕ್ಷನ್ ಇನ್ಸುಲಿನ್. ಆ ಇನ್ಸುಲಿನ್ ಉತ್ಪತ್ತಿಯನ್ನು ಮಾಡುವ ಬೀಟಾ ಜೀವಕೋಶಗಳನ್ನ ಇವೇನ್ ಮಾಡ್ತವೆ ಅಂತ ಹೇಳಿದ್ರೆ ನಿಸ್ಸತ್ವಗೊಳಿಸ್ತವೆ. ಯಾವುವು ಇಮ್ಯುನಿಟಿ ಸೆಲ್ಸ್ಗಳು, ಇಮ್ಯೂನ್ ಸೆಲ್ಸ್ಗಳು. ಅಂದ್ರೆ ಸೈನಿಕರು ದೇಶ ರಕ್ಷಣೆಯನ್ನ ಮಾಡಲಿಕ್ಕೆ, ಗಡಿಯಲ್ಲಿ ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಮದ್ದು ಗುಂಡುಗಳನ್ನ ನಾವು ಕೊಟ್ಟಿದ್ದೇವೆ. ಅದನ್ನ ದೇಶ ರಕ್ಷಣೆಗಾಗಿ ಬಳಸದೆ ಅದು ನಮ್ಮ ಮೇಲೇನೆ ಉಲ್ಟಾ ಮದ್ದು ಗುಂಡುಗಳನ್ನು ಬಳಸಿದ್ರೆ ಏನಾಗುತ್ತೆ ದೇಶದ ಪರಿಸ್ಥಿತಿ?
ತಾಯಿ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರಲ್ಲಿ ಕೂಡಲ ಸಂಗಮ ದೇವ ಅಂದಂಗಾಗತ್ತೆ. ಅಂದ್ರೆ ತಾಯಿ ಹಾಲೇ ನಂಜಾದ್ರೆ ಮಗು ಯಾರಿಗೆ ಹೇಳ್ಬೇಕು? ಹಂಗೆ ನಮ್ಮ ದೇಹದ ರಕ್ಷಣೆಯನ್ನು ಮಾಡುವ ತಾಯಿಯ ರೀತಿಯಲ್ಲಿ ಪಾಲನೆ ಪೋಷಣೆಯನ್ನು ಮಾಡುವ ಇಮ್ಯುನಿಟಿ ಸಿಸ್ಟಮೇ ನಮ್ಮ ವಿರುದ್ಧವಾಗಿ ಕೆಲಸ ಮಾಡಿದ್ರೆ ನಾವ್ ಯಾರಿಗೆ ಹೇಳ್ಬೇಕು? ಅದನ್ನೇ ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರೀತಾರೆ. ಅದು ಪ್ಯಾಂಕ್ರಿಯಾಸ್ ಮೇಲೆ ದಾಳಿ ಮಾಡಿದಾಗ ಡಯಾಬಿಟಿಸ್, ಜಾಯಿಂಟ್ಸ್ಗಳ ಮೇಲೆ ದಾಳಿ ಮಾಡಿದಾಗ ಅರ್ಥರೈಟಿಸ್, ಶ್ವಾಸಕೋಶದ ಮೇಲೆ ದಾಳಿ ಮಾಡಿದಾಗ ಬ್ರಾಂಕೈಟಿಸ್, ಚರ್ಮದ ಮೇಲೆ ದಾಳಿ ಮಾಡಿದಾಗ ಸೋರಿಯಾಸಿಸ್, ಹೀಗೆ ಸುಮಾರು 60-70 ಆಟೋ ಇಮ್ಯೂನ್ ಡಿಸೀಸ್ಗಳು ಬರ್ತವೆ. ಹೀಗೆ ಇವೆಲ್ಲ ಆಟೋ ಇಮ್ಯೂನ್ ಡಿಸೀಸ್ಗಳನ್ನ ನಾವು ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡಬೇಕು? ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೆ ಏನು ಹುಚ್ಚಿಡ್ದಿದೆಯಲ್ಲ ಅದನ್ನ ಮತ್ತೆ ಸರಿಪಡಿಸ್ಬೇಕು. ರೋಗ ಪ್ರತಿರೋಧಕ ಶಕ್ತಿಯನ್ನ ಮತ್ತೆ ಅದರ ಹುಚ್ಚನ್ನು ಬಿಡಿಸ್ಬೇಕು, ಅದರ ಸಹಜ ಸ್ಥಿತಿಗೆ ತರಬೇಕು. ಅಲ್ಲಿ ಕೆಲವೊಂದಿಷ್ಟು ಆಟೋ ಇಮ್ಯೂನ್ ಡಿಸೀಸ್ಗಳಿಗೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಅಲ್ಲಿ ಏನ್ ಮಾಡ್ತಾರೆ? ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ ಕೊಡ್ತಾರೆ. ಅಂದ್ರೆ ಇಮ್ಯುನಿಟಿಯನ್ನು ಸಪ್ರೆಸ್ ಮಾಡೋದು. ಆ ಇಮ್ಯೂನ್ ಸಪ್ರೆಸಿಂಗ್ ಮೆಡಿಸನ್ ಕೊಟ್ಟಾಗ ಏನಾಗುತ್ತೆ? ಒಬ್ಬ ಹುಚ್ಚನನ್ನ ಹೊಡೆದು ಬಡದು ಮೂಲೆಯಲ್ಲಿ ಕೂರಿಸಿದಾಗ ಅವನಿಗೆ ಇನ್ನಷ್ಟು ಹುಚ್ಚು ಹಿಡಿತದೆ. ಹಾಗೆ ಇಲ್ಲಿ ಇನ್ಸುಲಿನ್ ಕೊಡ್ತಾರಲ್ಲ, ಇದೇನಾಗುತ್ತೆ? ಆ ಇಮ್ಯುನಿಟಿಯ ಹುಚ್ಚನ್ನು ಬಿಡಿಸದೆ ಮತ್ತೆ ನಾವು ಕೃತಕವಾಗಿ ಹೊರಗಿಂದ ಆ ಒಂದು ಇನ್ಸುಲಿನ್ ಅನ್ನು ಕೊಟ್ಟಾಗ ಆ ಇಮ್ಯುನಿಟಿಗೆ ಇನ್ನಷ್ಟು ಹುಚ್ಚಿಡಿತಾ ಹೋಗ್ತದೆ. ಅದರಿಂದ ಇನ್ನಷ್ಟು ಆ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಮೊದಲು ಇನ್ಸುಲಿನ್ ಡೋಸೇಜ್ ಕಮ್ಮಿ ಇರ್ತದೆ, ಆಮೇಲೆ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ ನೋಡ್ರಿ. ಯಾಕಂದ್ರೆ ಇನ್ನಷ್ಟು ಇಮ್ಯುನಿಟಿ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ. ಅದರ ದುಷ್ಪರಿಣಾಮದಿಂದ ನಾನು ಹೇಳಿದ್ನಲ್ಲ, ಸುಮಾರು 80ಕ್ಕೂ ಹೆಚ್ಚು ಆಟೋ ಇಮ್ಯೂನ್ ಡಿಸೀಸ್ಗಳು ಮತ್ತೆ ಬರ್ತವೆ. ಕಣ್ಣಿನ ಆರೋಗ್ಯ ಕೆಡ್ತದೆ, ಮೆದುಳಿನ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತವೆ, ಆಲ್ಝೈಮರ್ ಅಂತಕ್ಕಂಥ ಡಿಸೀಸ್ಗಳು. ಡಯಾಬಿಟಿಸ್ಗೆ ತೆಗೆದುಕೊಳ್ಳುವ ಇನ್ಸುಲಿನ್ ಇಂದ ಸುಮಾರು 100 ರೋಗಗಳು ಸೈಡ್ ಎಫೆಕ್ಟ್ ಇಂದ ಬರ್ತವೆ. ಕಿಡ್ನಿ ಫೇಲ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು. ಎದಕ್ಕಂದ್ರೆ ಇದಕ್ಕೇನೆ. ಅದಕ್ಕೆ ಟೈಪ್ 2 ಡಯಾಬಿಟಿಸ್ ನಲ್ಲಿ ಏನಾಗುತ್ತೆ? ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇರುತ್ತೆ, ಸೆಲ್ ರಿಸೆಪ್ಟರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಇನ್ಸುಲಿನ್ ಅಂತಕ್ಕಂಥದ್ದು ಬೀಗದ ಕೈ ಇದ್ದಂಗೆ, ಸೆಲ್ ರಿಸೆಪ್ಟರ್ಗಳಂದ್ರೆ ಬೀಗ ಇದ್ದಂಗೆ. ಆ ಸೆಲ್ ರಿಸೆಪ್ಟರ್ಗಳನ್ನ ಓಪನ್ ಮಾಡಿ ಜೀವಕೋಶಗಳಿಗೆ ಬೇಕಾಗಿರೋ ಎಲ್ಲ ಪೋಷಕ ಸತ್ವಗಳನ್ನ ಜೀವಕೋಶಗಳಿಗೆ ಒಳಗೆ ತಲುಪಿಸುವ ಒಂದು ಮೀಡಿಯೇಟರ್ ಕೆಲಸವನ್ನು ಇನ್ಸುಲಿನ್ ಮಾಡ್ತಿರುತ್ತೆ. ಅವಾಗ ಏನಾಗುತ್ತೆ? ಟೈಪ್ 2 ಡಯಾಬಿಟಿಸ್ ಅಲ್ಲಿ ಸೆಲ್ ರಿಸೆಪ್ಟರ್ಗಳು ಸರಿಯಾಗಿ ಓಪನ್ ಆಗೋದಿಲ್ಲ. ಈ ಇನ್ಸುಲಿನ್ನೇ ಫಾರಿನ್ ಮ್ಯಾಟರ್ಸ್ ತರ, ಅಂದ್ರೆ ಅಪರಿಚಿತ ಒಂದು ವ್ಯಕ್ತಿ ತರ ನೋಡ್ತದೆ. ಅವಾಗ ಗ್ಲೂಕೋಸ್ನ ಅಂಶ, ಇನ್ಸುಲಿನ್ ಅಂಶ ರಕ್ತದಲ್ಲೇ ಉಳಿದು ಅದು ಟೈಪ್ 2 ಡಯಾಬಿಟಿಸ್ಗೆ ಕಾರಣ ಆಗ್ತದೆ. ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ. ಹೀಗೆ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕಂದ್ರೆ, ಒಂದು ನಮ್ಮ ಬಾಡಿಲಿರ್ತಕ್ಕಂಥ ಫ್ಯಾಟ್ ಮೆಟಾಬಲಿಸಮ್ ಅನ್ನು ಸರಿಪಡಿಸ್ಕೊಳ್ಬೇಕು. ಡಯಾಬಿಟಿಸ್ ಇಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್, ಮತ್ತೆ ಫ್ಯಾಟ್ ಮೆಟಾಬಲಿಸಮ್ ಡಿಸಾರ್ಡರ್, ಲಿವರ್ ಡಿಸಾರ್ಡರ್ ಅಂತ ಕರಿಬಹುದು. ಅದಕ್ಕಾಗಿ ಲಿವರ್ ಅನ್ನ ಮತ್ತು ಕಿಡ್ನಿ, ಪ್ಯಾಂಕ್ರಿಯಾಸ್ ಇವೆಲ್ಲವನ್ನು ಕ್ರಿಯಾಶೀಲಗೊಳಿಸಲಿಕ್ಕೆ ಅಪಾನ ಮುದ್ರೆಯಲ್ಲಿ ಪ್ರಾಣಾಯಾಮ, ಆಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಈ ಕಪಾಲಭಾತಿ ಅಂದ್ರೆ ಅಪಾನ ಮುದ್ರೆಯಲ್ಲಿ ಮಾಡೋದ್ರಿಂದ ಡಯಾಬಿಟಿಸ್ ಕಂಪ್ಲೀಟ್ ಆಗಿ ರಿವರ್ಸ್ ಆಗುತ್ತೆ. ಕಪಾಲಭಾತಿ ಅಂದ್ರೆ ಉಸಿರು ಹೊರಗೆ ಹಾಕೋದು. ಅನುಲೋಮ ವಿಲೋಮ ಅಂದ್ರೆ 2 ಬಾರಿ ಉಸಿರು ತೆಗೆದುಕೊಂಡ್ಬಿಟ್ಟು 3ನೇ ಬಾರಿ ತೆಗೆದುಕೊಂಡಾಗ ಬಲಗಡೆಯಿಂದ ಶ್ವಾಸವನ್ನು ಬಿಡೋದು, ಬಲಗಡೆ ತೆಗೆದುಕೊಳ್ಳೋದು, ಎಡಗಡೆ ಬಿಡೋದು, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಆಮೇಲೆ ಉಜ್ಜಾಯಿ, ಹೀಗೆ, ಜೊತೆಗೆ ಭ್ರಾಮರಿ. ಈ ಪ್ರಾಣಾಯಾಮಗಳನ್ನ ಮಾಡೋದು. ಮತ್ತೆ ಮನೆ ಮದ್ದು ಅಂತ ಹೇಳಿದ್ರೆ ಈ ಸದಾ ಪುಷ್ಪಿ, ನಿತ್ಯ ಪುಷ್ಪಿ ಅಂತ ಕರೀತಾರೆ. ಅದ್ರ ಎಲೆ ಮತ್ತು ಹೂವನ್ನ ಒಣಗಿಸಿ ಪೌಡರ್ ಮಾಡೋದು. ಅದೆಷ್ಟಂದ್ರೆ ಒಂದು 50 ಗ್ರಾಮ್ನಷ್ಟು. ಆಮೇಲೆ ಒಂದು 1/4 kg ಅಮೃತ ಬಳ್ಳಿ ಪೌಡ್ರು, 1/4 kg ಅಶ್ವಗಂಧದ ಪೌಡ್ರು, 1/4 kg ಬೇವಿನ ಚಕ್ಕೆ ಪೌಡ್ರು, 1/4 kg ಬಿಲ್ಪತ್ರೆ ಪೌಡ್ರು, 1/4 kg ತಂಗಡಿ ಹೂವು ಅಥವಾ ಎಲೆಯ ಪೌಡ್ರು, ಇವೆಲ್ಲವನ್ನು ಸೇರಿಸಿ, ಇವೆಲ್ಲ ಪೌಡರ್ಗಳನ್ನು ಸೇರಿಸಿ ಮಿಕ್ಸ್ ಮಾಡಿ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಅದನ್ನ ಬೆಳಗ್ಗೆ 1 ಚಮಚ, ಸಾಯಂಕಾಲ 1 ಚಮಚ ಕುಡೀರಿ. 3 ತಿಂಗಳಲ್ಲಿ ನಿಮ್ ಟೈಪ್ 1 ಡಯಾಬಿಟಿಸ್ ಇರಲಿ, ಟೈಪ್ 2 ಡಯಾಬಿಟಿಸ್ ಇರಲಿ, ನಿರ್ನಾಮ ಆಗ್ತದೆ. ಇದು ಮನೆ ಮದ್ದು. ಇನ್ನ ಬೂದು ಕುಂಬಳಕಾಯಿ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಸೋರೆಕಾಯಿ ಜ್ಯೂಸು, ಇವೆಲ್ಲ ಜ್ಯೂಸ್ಗಳನ್ನು ಕುಡಿತಾ ಬನ್ನಿ. ಸೊಪ್ಪುಗಳ ಜ್ಯೂಸನ್ನು ಕುಡಿತಾ ಬನ್ನಿ. ಆಹಾರದಲ್ಲಿ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ. ಅಂದ್ರೆ ಒಂದಿಷ್ಟು ಮುದ್ದೆ, ಒಂದೇ ರೊಟ್ಟಿ, ಒಂದಿಷ್ಟು ಅನ್ನ, ಅದ್ರ ಜೊತೆಗೆ ಅದರ 10-20 ಪಟ್ಟು ಪಲ್ಯ ಸಾಂಬಾರು ಬಳಸಿ. ಇದರಿಂದ ಸಂಪೂರ್ಣವಾಗಿ ನಿಮ್ಮ ಶರೀರದಲ್ಲಿ ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಡಿಮೆ ಆಗಿ ಟೈಪ್ 1 ಅಥವಾ ಟೈಪ್ 2 ಡಯಾಬಿಟಿಸ್ ಸಂಪೂರ್ಣ ರಿವರ್ಸ್ ಆಗ್ಲಿಕ್ಕೆ ಇದು ಸಾಧ್ಯ ಆಗ್ತದೆ. ಇದಿಷ್ಟು ಮಾಡಿ. ಹಾಗೂ ರಾತ್ರಿ ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಏಳಬೇಕು. ಇದು ಸಂಪೂರ್ಣವಾಗಿ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ತಕ್ಕಂಥ ಸೂತ್ರಗಳು. ಇದನ್ನ ಫಾಲೋ ಮಾಡಿದ್ಯಾದಲ್ಲಿ ನಿಮ್ ಡಯಾಬಿಟಿಸ್ ರಿವರ್ಸ್ ಆಗೋದು ಶತಸಿದ್ಧ.
ಮತ್ತೆ ವರ್ಷಕ್ಕೊಂದು 21 ದಿವಸ ಸೊಪ್ಪು ತರಕಾರಿ ಹಣ್ಣುಗಳ ಡೈಟನ್ನು ಮಾಡೋದು. ಹಣ್ಣುಗಳಲ್ಲಿ ಬಾಳೆಹಣ್ಣು, ಸಪೋಟ, ಮಾವಿನ ಹಣ್ಣು, ಮತ್ತೆ ಚಿಕ್ಕು ಹಣ್ಣು, ಆಮೇಲೆ ಹಲಸಿನ ಹಣ್ಣು ಇವನ್ನ ಹೊರತುಪಡಿಸಿ ಎಲ್ಲಾ ಹಣ್ಣುಗಳನ್ನು ತಿನ್ನಬಹುದು. ತರಕಾರಿಗಳಲ್ಲಿ ಆಲೂಗಡ್ಡೆ, ಬದನೆಕಾಯಿನ ಹೊರತುಪಡಿಸಿ ಎಲ್ಲಾ ತರಕಾರಿಗಳನ್ನು ತಿನ್ನೋದು. ಒಂದು 21 ದಿವಸ ಸೊಪ್ಪು ತರಕಾರಿ ಹಣ್ಣುಗಳನ್ನೇ ತಿನ್ನೋದು, ಬೇರೆ ಏನು ತಿನ್ನೋದಿಲ್ಲ. ಈ ರೀತಿ ನೀವು ಫಾಸ್ಟಿಂಗ್ ಮಾಡೋದ್ರಿಂದ ವರ್ಷಕ್ಕೊಂದ್ಸಲಿ ನಿಮ್ ಡಯಾಬಿಟಿಸ್ ಮತ್ತೆ ಬರದಂತೆ ಇದು ತಡೀತದೆ. ಪ್ರಾರಂಭದಲ್ಲಿ ಈ ಫಾಸ್ಟಿಂಗ್ ಜೊತೆಗೇನೆ ನೀವು ಈ ಒಂದು ಪ್ರಾಣಾಯಾಮ, ಯೋಗ ಇವೆಲ್ಲ ಮನೆ ಮದ್ದನ್ನು ಪ್ರಾರಂಭ ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಅಂತ ಎಷ್ಟು ಭರವಸೆಯಿಂದ ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಹಲವಾರು ಜನರಲ್ಲಿ ಇದನ್ನ ಮಾಡಿ ಆ ಒಂದು ಅನುಭವದಿಂದ ಹೇಳ್ತಾ ಇದ್ದೇವೆ. 90% ಜನರು ಈ ಔಷಧಿಗಳನ್ನ ತಗೊಳ್ಳೋದೇ ಬೇಡ, ನಮ್ಮ ಹತ್ರ ಬರೋದು ಕೂಡ ಬೇಡ. ಕೆಲವರು ಅಗತ್ಯತೆ ಇದ್ರೆ ಕೆಲವೊಂದಿಷ್ಟು ಶುಗರ್ಗೆ ಸಂಬಂಧಪಟ್ಟ ಒಳ್ಳೆ ಔಷಧಿಗಳನ್ನ ನಾವು ತಯಾರಿಸಿದ್ದೇವೆ, ಅದನ್ನ ಬಳಸ್ಕೋಬಹುದು ಅವಾಗ ಅಗತ್ಯತೆ ಇದ್ದರೆ. ಅದರ ಜೊತೆಗೆ ಇನ್ನೊಂದು ಏನಂದ್ರೆ, ನಮ್ಮ ಆಶ್ರಮದಲ್ಲಿ 5 ದಿನ ಯೋಗ ತರಬೇತಿ ಶಿಬಿರ ಇರ್ತದೆ. ಈ BP, ಶುಗರು, ಕೊಲೆಸ್ಟ್ರಾಲು, ಆಮೇಲೆ ಥೈರಾಯ್ಡು, ಸಂಧಿವಾತ, ಕಿಡ್ನಿ ಪ್ರಾಬ್ಲಮ್, ಹೃದಯ ಸಮಸ್ಯೆ ಇಂಥವ್ರಿಗೆಲ್ಲ ಅಲ್ಲಿ ಸಪ್ರೇಟ್ ಆಗಿ ಯೋಗ ಥೆರಪಿಯನ್ನ ನಾವು ಹೇಳ್ಕೊಡ್ತೇವೆ. ಅಂತ ಸಮಸ್ಯೆ ಬರಬಾರದು, 100 ವರ್ಷ ಚೆನ್ನಾಗಿರ್ಬೇಕು ಅಂತ ಹೇಳೋರು ಕೂಡ ಈ ಶಿಬಿರಕ್ಕೆ ಭಾಗವಹಿಸಬಹುದು. ಸಹಜ ಜೀವನ ಯೋಗದ ಶಿಬಿರ ಇದು. ಇಲ್ಲಿ ಆಹಾರ ಪದ್ಧತಿ, ಜೀವನ ಕ್ರಮ, ಆಯುರ್ವೇದದ ಶ್ಲೋಕದ ಆಧಾರಿತವಾಗಿರ್ತಕ್ಕಂಥ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಆರೋಗ್ಯ ಸೂತ್ರಗಳನ್ನ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಆಸಕ್ತಿ ಇದ್ರೆ ಅದಕ್ಕೆ ಭಾಗವಹಿಸಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದಿಷ್ಟು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ತಕ್ಕಂಥ ವಿಚಾರ, ಸಂಪೂರ್ಣವಾಗಿರ್ತಕ್ಕಂಥ ಮನೆಮದ್ದಿನ ಮಾಹಿತಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.